ಕೊಳ್ಳೇಗಾಲ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಸಮಿತಿಯವರು ಪತ್ರಿಕಾಗೋಷ್ಠಿಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದಂಥ ಜಿಲ್ಲಾ ಸಂಚಾಲಕರಾದ ಶೈಲೇಂದ್ರ ಅವರು, ಪೊಲೀಸ್ ಇಲಾಖೆಯವರು ಜನಸ್ನೇಹಿ ಪೊಲೀಸ್ ಅಂತ ಹೇಳಿ ನೆಪಕ್ಕಷ್ಟೇ ಹೇಳ್ಕೊಳ್ತಾ ಇದ್ದಾರೆ. ಇಲಾಖೆಯಲ್ಲಿ ದಪ್ಪ ಚರ್ಮದ ಅಧಿಕಾರಿಗಳಿಂದ ಸಾರ್ವಜನಿಕರಿಗೆ ನ್ಯಾಯ ಸಿಗ್ತಾ ಇಲ್ಲ, ಬೆಲೆ ಸಿಗ್ತಾ ಇಲ್ಲ. ಸಾರ್ವಜನಿಕರ ಕೆಲಸ ಮಾಡುವಲ್ಲಿ ವಿಫಲರಾಗಿದ್ದಾರೆ. ರಾಂಪುರ ವ್ಯಾಪ್ತಿಯ ಮಾಟಳ್ಳಿಯಲ್ಲಿ ಕಿರುಪಾತಿ ಅನ್ನುವಂತಹ ಗ್ರಾಮದ ಮೋಕ್ಷರಾಣಿ ಅನ್ನುವಂಥ ಮಹಿಳೆ ತಮ್ಮ ಮನೆಗೆ ಬೇರೆ ಯಾರೋ ಬಂದು ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿ ನನಗೆ ಹಿಂಸೆಯನ್ನು ಕೊಟ್ಟು ನಮ್ಮ ಮನೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂಥೇಳಿ ರಾಂಪುರ ಠಾಣೆಯಲ್ಲಿ ದೂರು ಕೊಡೋದಕ್ಕೆ ಹೋದಾಗ ರಾಂಪುರ ಠಾಣೆಯ ಇನ್ಸ್ಪೆಕ್ಟರ್ ಚಿಕ್ಕರ ಶೆಟ್ಟಿ ಅವರು ದೂರನ್ನು ಪಡೆದುಕೊಂಡು 20 ದಿನ ಆದರೂ ಕೂಡ ಯಾವುದೇ ಕ್ರಮವನ್ನು ವಹಿಸಿರೋದಿಲ್ಲ. ದೂರು ದಾಖಲಾಗಿದೆ, ಇಷ್ಟು ದಿನ ಆದರೂ ಕೂಡ ಏನು ಕ್ರಮವನ್ನು ವಹಿಸಿಲ್ಲ, ಯಾಕೆ ಅಂತ ಪ್ರಶ್ನೆ ಮಾಡಿದ್ರೆ ಇದು ಸಿವಿಲ್ ವಿಚಾರ, ಅದರಿಂದ ಏನು ಮಾಡೋದಕ್ಕಾಗೋದಿಲ್ಲ ಅನ್ನುವಂಥ ಉಡಾಫೆ ಉತ್ತರಗಳನ್ನು ಕೊಡ್ತಿದ್ದಾರೆ. ಒಂದು ವೇಳೆ ಇದು ಕೊಲೆ ಕೇಸ್ ಆಗಿದ್ರೆ ಆರೋಪಿಗಳನ್ನು ಪತ್ತೆ ಹಚ್ಚದೆ ಬಿಡ್ತಾ ಇದ್ರ, ಸಾರ್ವಜನಿಕರಿಗೆ ಅನ್ಯಾಯ ಆದಾಗ ಪೊಲೀಸರ ರಕ್ಷಣೆಗೆ ಹೋಗದೆ ಇನ್ಯಾರ ಬಳಿಯಲ್ಲಿ ರಕ್ಷಣೆ ಕೇಳಬೇಕು. ಆದ್ದರಿಂದ ದೌರ್ಜನ್ಯಕ್ಕೆ ಒಳಗಾದ ಮಹಿಳೆಯರಿಗೆ ನ್ಯಾಯವನ್ನು ಒದಗಿಸಿಕೊಡಬೇಕು ಹಾಗೂ ದೂರನ್ನು ದಾಖಲು ಮಾಡಿಕೊಂಡು ಕ್ರಮ ವಹಿಸದೇ ಇರುವಂತಹ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಒತ್ತಾಯ ಮಾಡಿದರು. ಪತ್ರಿಕಾಗೋಷ್ಠಿಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಮೋಳೆ ರಾಜು, ಉಪಾಧ್ಯಕ್ಷರಾದ ವಾಸು, ರೈತ ಮುಖಂಡರು ವಿನ್ನಾರಸ, ವಸಂತಕುಮಾರ್, ಪೆರಿಯ ನಾಯಗಂ, ಲಾರೆನ್ಸ್, ಮುತ್ತುರಾಜ್ ಹಾಗೂ ಇತರರು ಹಾಜರಾಗಿದ್ದರು. ಕೂಡ ತಮ್ಮ ಇಲಾಖೆಯನ್ನ ಒಳ್ಳೆಯ ಅಧವಸ್ಥನಲ್ಲಿಟ್ಟು ನಾಗರಿಕರಿಗೆ ಗೌರವ ಕೊಡಬೇಕು. ಮೊದಲನೇದಾಗಿ ಸ್ಟೇಷನ್ಗಳಲ್ಲಿ ಮತ್ತೆ ಅನ್ಯಾಯಕ್ಕೊಳಗಾಗಿರೋರ್ಗ ಪ್ರತಿಯೊಬ್ಬರಿಗೂ ಬಂದವರಿಗೆಲ್ಲ ಇದು ಸಿವಿಲ್ ಮ್ಯಾಟ್ರು ಅಂತ ಹೇಳಿ ಬೇರೆ ಬೇರೆ ಥರದ ವಿಚಾರಗಳನ್ನ ಅವ್ರು ನೋವಾಗ ಥರ ನಡ್ಕೊಳ್ಳೋದು ದಯಮಾಡಿ ತಪ್ಪಿಸ್ಬೇಕು. ಯಾರು ಗೃಹ ಸಚಿವರು ಮತ್ತು ಉಸ್ತುವಾರಿ ಸಚಿವರಲ್ಲೂ ಇದನ್ನೇ ನಾವು ಮನವಿ ಮಾಡ್ಕೊತೀವಿ. ಅವರು ಕೂಡ ಉಸ್ತುವಾರಿ ಸಚಿವರು ಸಂಬಂಧಪಟ್ಟಂಥ ಜಿಲ್ಲಾ ವರಿಷ್ಠಾಧಿಕಾರಿಗಳನ್ನ ಸಭೆ ಕರೆದು ಪೊಲೀಸ್ ಇಲಾಖೆಯಲ್ಲಿ ಏನು ಈ ರೀತಿ ಅವ್ಯವಹಾರಗಳು ಆಗ್ತಾ ಇದೆ, ಮತ್ತು ಮಾಡಬೇಕಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡದೆ ಈ ರೀತಿ ಡಿಲೇ ಮಾಡ್ತಾವ್ರ, ಮತ್ತು ನೀವೇ ಗಲಾಟೆ ಮಾಡ್ತಾ ಬನ್ನಿ ಅಂತ ಪ್ರೊವೋಕ್ ಮಾಡ್ತಾವ್ರ, ಇಂಥವ್ರ ಮೇಲೆ ಶಿಸ್ತು ಕ್ರಮ ತಗೊಳ್ಳೋದಕ್ಕೆ ಉಸ್ತುವಾರಿ ಸಚಿವರು ಕೂಡ ತಲ್ಲೀನರಾಗಬೇಕು. ಹಾಗೆ ಈ ವ್ಯಾಪ್ತಿಯ 2 ಶಾಸಕರುಗಳು ಮಂಜುನಾಥ್ ಸರ್ ಆಗ್ಬೋದು, ಕೃಷ್ಣಮೂರ್ತಿ ಸರ್ ಆಗ್ಬೋದು, ಅವರು ಕೂಡ ಒಬ್ಬರು ಕೊಳ್ಳೇಗಾಲ ವ್ಯಾಪ್ತಿಗೆ ಬರ್ತಾರೆ, ಇನ್ನೊಬ್ಬರು ಹನೂರು ವ್ಯಾಪ್ತಿಗೆ ಬರೋದ್ರಿಂದ ಇವರು ಕೂಡ ಈ ವ್ಯಾಪ್ತಿಯಲ್ಲಿ ನಾಗರಿಕರಿಗೆ ನ್ಯಾಯ ಸಿಗ ಅಂತ ಕೆಲಸಗಳನ್ನ ಪೊಲೀಸ್ ಇಲಾಖೆಗಳಲ್ಲಿ ಮಾಡೋದಕ್ಕೆ ಇವರು ಸರಿಯಾದ ಒಂದು ಸೂಚನೆಗಳನ್ನ ಕೊಡಬೇಕು ಅನ್ನೋದು ಈ ಒಂದು ದಿನದ ಒಂದು ಒತ್ತಾಯ. ಅದು ರಾಮಪುರ ಸಂಬಂಧಪಟ್ಟಾಗ ಅಲ್ಲಿಯ ಶಾಸಕರು ಕೂಡ 7 ಬಾರಿ DSP ಕೂಡ ಗಮನ ತಂದವರ ಸರ್. ನಾವು ಕೇಳೋದು, ಒಬ್ಬರು ಶಾಸಕರು ಫೋನ್ ಮಾಡಿ ಆ ಎಮ್ಮ ಬಂದು ಕಂಪ್ಲೇಂಟ್ ಕೊಟ್ಟು 20 ದಿನ ಆಯ್ತು, ಇಲ್ಲಿಗ ಎಲ್ಲಿಗೆ DSP ಆಫೀಸ್ಗ ಅಲ್ಲಿ ಕಂಪ್ಲೇಂಟ್ ಕೊಟ್ಟು 21 ದಿನ ಆಯ್ತು. ಇಷ್ಟೆಲ್ಲ ಮಾಡಿದ್ರು ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ನಾವು ಯಾವ ವ್ಯವಸ್ಥೆ ಒಳಗೆ ಬದುಕ್ತಾ ಇದ್ದವು? ನಾವು ಪೊಲೀಸ್ ರಕ್ಷಣೆ ಒಳಗೆ ಇದ್ದವ? ಪೊಲೀಸ್ನವ್ರು ಹಾಕ್ತಾ ಇದ್ರು. ಒಬ್ಬ ಮಹಿಳೆಯನ್ನ ಎಳೆದು ಆಚೆ ಹಾಕವ್ರ ಅಂತಂದ್ರ ಅವ್ರಿಗೆ ಎಷ್ಟು ಧೈರ್ಯ ಬಂತು? ಅವ್ರಿಗೆ ಯಾರಿಂದ ಧೈರ್ಯ ಬಂತು? ಇದಕ್ಕೆಲ್ಲ ಮೂಲಕ ರಾಮಪುರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟ್ರೇ. ಯಾಕಂದ್ರ ಅವ್ರೇನಾದ್ರು ಹಣಕ್ಕೇನಾದ್ರು ದಾಸರಾಗಿದ್ದಾರೆ ಅನ್ನೋದು ಕೂಡ ಅನುಮಾನ. ಸರ್ಕಾರಿ ಜಾಗ ಅಲ್ಲಿ ಒಂದು ಸೈಟು 3 ಲಕ್ಷ ನಡೆದಂತೆ ಸರ್. 1 ಎಕರೆ ಭೂಮಿನ 6 ಲಕ್ಷ ಕೊಟ್ಬಿಡ್ತೀವಿ ಹೋಗೋದ್ರ 63 ಲಕ್ಷ ಆಯ್ತು. ಅಕ್ರಮ ಸಕ್ರಮ ಯೋಜನೆ ಎಲ್ಲರಿಗೂ ಮನೆಯವ್ರು ಕೊಡಿಸ್ಬೋದು. ಯಾರ್ಯಾರು ಅಲ್ಲಿ ಮಧ್ಯವರ್ತಿಗಳು ತಲಾಕವ್ರ ಅವರು ಆಗ ನಿಜವಾಗಿ 57 ಅರ್ಜಿ ಹಾಕೊಂಡ್ರೆ ಎಣ್ಣೆ ಆಗಲ್ವಾ? ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.